ಇದನ್ನು ಹಿಡಿಯುವುದಾದ್ರೆ ಹೇಗೆ ಹಿಡಿಯುವುದು? ಅದನ್ನು ಹಿಡಿಯುವುದಾದ್ರೆ ನಾವು ಹೀಗೆ ಹಿಡಿಬೇಕು, ಹೀಗೆ ಒಂದು ತಲೆಗೆ ಮತ್ತು ಈ ಭಾಗದಲ್ಲಿ ಮಾಡಬೇಕು. ನಾವು ಅಂಜಾಲ ಯಾವ ರೀತಿ ಮಾಡ್ತೇವೆ ನೋಡಿ ಅದೇ ರೀತಿ ಪೀಸ್ ಮಾಡಬೇಕು ಹೀಗೆ. ಯಾಕಂದ್ರೆ ನಮಗೆ ನಮ್ಮ ಈ ಡಿಮ್ಯಾಂಡ್ ಇರೋದು ಅದು. ಹೌದು, ಜಾಸ್ತಿ ಇದೇ ಕೋಳಿಗಳು ಜಾಸ್ತಿ ಹೋಗುವಂತ ನಮಗೆ. ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ಸಂಚಲನ ಮಾಧ್ಯಮಕ್ಕೆ ಸ್ವಾಗತ. ನಾವಿಂದು ಬೆಳುವಾಯಿಗೆ ಬಂದಿದ್ದೇವೆ. ಇಲ್ಲಿ ಕಾರ್ಕಳ ಮೂಡುಬಿದಿರೆ ರಸ್ತೆಯಲ್ಲಿ ಸಿಗುವ ಬೆಳುವಾಯಿ. ಇಲ್ಲಿಂದ ಸುಮಾರು ಒಂದು ಒಳ ರಸ್ತೆಯಲ್ಲಿ ಒಂದು 8 ಕಿಲೋಮೀಟರ್ ಮುಂದೆ ಬರುವಾಗ ದರಗುಡ್ಡೆ ಪಣಪಿಲ್ಲ ಅಂತ ಒಂದು ಗ್ರಾಮ ಸಿಗ್ತದೆ. ಇಲ್ಲಿ ಒಬ್ಬರು ರಾಜೇಶ್ ಎಂಬ ಒಬ್ಬರು ಯುವಕರು ತನ್ನ ಮನೆಯಲ್ಲಿ ಹಲವಾರು ಮೀನು ಸಾಕಾಣಿಕೆ, ಹೈನುಗಾರಿಕೆ, ಜೇನು ಕೃಷಿ ಹಾಗೂ ಮೀನಿನ ಮರಿಗಳನ್ನು ಮಾರಾಟ, ಜೊತೆಗೆ ಮೀನು ಸಾಕಿದ ಮೀನನ್ನು ಕೂಡ ಮಾರಾಟ ನಡೆಸಿದ್ದಾರೆ. ಹಾಗೂ ಈ ಅಂಕದ ಕೋಳಿ, ನಾವು ಕಟ್ಟದ ಕೋಳಿ ಅಂತ ಏನು ಹೇಳ್ತೇವೆ, ಅದನ್ನು ಕೂಡ ಇಲ್ಲಿ ಮಾರಾಟ ನಡೆಸ್ತಾ ಇದ್ದಾರೆ. ತನ್ನ ಸರ್ಕಾರಿ ಉದ್ಯೋಗದಲ್ಲಿದ್ದರು, ತನ್ನೊಂದು ಬಿಡುವಿನ ವೇಳೆಯಲ್ಲಿ ಮಾಡಿಕೊಂಡ ಇಂಥದ್ದೊಂದು ಉತ್ಸಾಹದ ಕೆಲಸ ಈಗ ಅವರಿಗೊಂದು ಜೀವನ ಕಟ್ಟಿಕೊಟ್ಟಿದೆ. ಬನ್ನಿ ಅವರ ಯಶಸ್ಸಿನ ಕಥೆ ಕೇಳೋಣ. ಸ್ವಾಗತ ನಿಮಗೆ ಬೆಳುವಾಯಿಯ ಪಣಪಿಲಕ್ಕೆ, ರಾಜೇಶ್ ಅವರ ಬದುಕಿಗೆ, ಅವರ ಒಂದು ಸಮಗ್ರ ಕೃಷಿಯ ಒಂದು ಬದುಕಿಗೆ, ಜೊತೆಗೆ ಮತ್ಸ್ಯ ಪ್ರಪಂಚಕ್ಕೆ ಸ್ವಾಗತ ನಿಮಗೆ ಸಂಚಲನದ ಹೊಸ ವಿಷಯಕ್ಕೆ. ಇದರಲ್ಲಿ ನಾವು ತಗೊಂಡು ಬಂದ 15-20 ದಿನದ ಮೀನನ್ನು ತಗೊಂಡು ಬಂದಿದ್ವಿ. ತಗೊಂಡು ಬಂದಾಯ್ತು. ಈಗ ಒಂದು ಅಂದಾಜು 15-20 ದಿನ ಆಯ್ತು. ಹಾಗೆ ನಮಗೆ ಸಿಗುದಿಲ್ಲ ಈಗ. ಸಿಗುತ್ತೆ ನಾನು ಹಿಡಿತೇನೆ, ತೋರಿಸ್ತೇನೆ ನಿಮಗೆ. ಸಣ್ಣ ಮೀನುಗಳು ನೋಡಿ, ಇದು ಇವತ್ತು ನಾವು ನೀರು ಚೇಂಜ್ ಮಾಡ್ತಿದ್ದೇವೆ. ಅಂದರೆ ಅದು ಇದು ಅದರದ್ದು ಮೀನು ಫಂಗೇಶಸ್ ಅಂತ ಹೇಳಿದ್ವಲ್ಲ, ಅದರ ಮರಿಗಳು. ಇದೀಗ ಎಷ್ಟು ದಿನದ ಮೀನು? ಇದು ನನ್ನ ಪ್ರಕಾರ ಈಗ 1 ತಿಂಗಳಾಗಿರ್ಬೋದು. 15 ದಿನದಲ್ಲಿ ತಕೊಂಡು ಬಂದಿದ್ವಿ. ಈಗ 15 ದಿನ ಆಯ್ತು. 1 ತಿಂಗಳಲ್ಲಿ ನೋಡಿ ಯಾವ ಸೈಜ್ ಉಂಟು ಅಂತ. ಒಳ್ಳೆ ಸೈಜ್ ಉಂಟು ಇದು. 1 ತಿಂಗಳ ಮರಿ. ಹೌದು, ಇದು ಫಂಗೇಶಸ್. ಇದು ಮಡೆಂಜಿ ಅಂತ. ಮಡೆಂಜಿ ಅಂತ ನಾವು ತುಳುವಿನಲ್ಲಿ ಮಡೆಂಜಿ, ಕನ್ನಡದಲ್ಲಿ ಮುರೇಳ ಅಂತ ಹೇಳ್ತೇವೆ. ಮುರೇಲ್ ಫಿಶ್. ಹೌದು. ಇದೀಗ ಎಷ್ಟು ದಿನದ ಮರಿ? ಇದು ಸಹ ಅಷ್ಟೇ ಸೇಮ್. ಒಂದು ದಿನದಲ್ಲಿ ಮರಿಯನ್ನು ನಾವು ತಕೊಂಡು ಬಂದಿದ್ವಿ. ಈಗ 1.5 ತಿಂಗಳಾಗಿರ್ಬೋದು ನನ್ನ ಪ್ರಕಾರ. ಅಂದರೆ ಈ ಪಾಂಡ್ನ ನೀರನ್ನು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡೋದು ಸರ್? ಇದನ್ನು ನಾವು ವಾರದಲ್ಲಿ 1-2 ಸರಿ ತೆಗಿಲಿಕೊಂಡು ನೀರನ್ನು. ಅಂದರೆ ಅದು ನೀರು ಕಡಿಮೆ ಉಂಟಲ್ಲ, ಅದು ಹೋಗಿದಂತ ಮೀನು. ಹೌದು. ಅಂದರೆ ಇವುಗಳು ಏನು ಮಾಡ್ತೇವೆ, ಒಂದು ಸ್ವಲ್ಪ ಡ್ಯಾಮೇಜ್ ಏನಾದರೂ ಸಮಸ್ಯೆ ಇದ್ರೆ ಆ ಮೀನನ್ನು ಅವುಗಳೇ ಅಟ್ಯಾಕ್ ಮಾಡ್ತೇವೆ. ಸ್ವಲ್ಪ ಹೌದು ಡ್ಯಾಮೇಜ್ ಆಗುತ್ತೆ. ಇದರಲ್ಲಿ ನಾನು ಒಟ್ಟಿಗೆ ಮೊನ್ನೆ 4,000 ಮರಿ ತರಿಸಿದ್ದೇನೆ. ಇದರಲ್ಲಿ ಒಂದು ವಾರ ಇರ್ಬೋದು. ಈಗ ಮತ್ತೆ ಉಳಿದದೆಲ್ಲ ಖಾಲಿಯಾಗಿದೆ. ಇದು ಮಡೆಂಜಿ ಮೀನು ಅಂತ. ಈ ಮೀನನ್ನು ನಾವು ಇವತ್ತು ಗ್ರಾಹಕರಿಗೋಸ್ಕರ ಹಿಡಿದಿಟ್ಟಾರುವ ಮೀನು. ಕೆಲವು ಬಂದು ಕೊಂಡೋಗಿದ್ದಾರೆ, ಕೇಳಿದ್ದಾರೆ. ಈಗ ನಾವು ನೋಡಿ ಇದರಲ್ಲಿ ಹಿಡಿದಿದ್ದೇವೆ ನೋಡಿ. ಈ ಮೀನು ತುಂಬ ಹಿಡಿಯುವಾಗ ತುಂಬ ಸೂಕ್ಷ್ಮ. ಅಲ್ಲಿ ನೋಡಿ ಜಂಪ್ ಮಾಡುತ್ತೆ. ಅದು ನಿಮಗೆ ಕೈಗೆ ಸಿಗುವುದಿಲ್ಲ, ಹಿಡಿಲಿಕ್ಕೆ ಆಗುದಿಲ್ಲ. ಹಾಗೆ ನೋಡಿ ಮೀನು ನೋಡಿ. ಇದನ್ನು ಹಿಡಿಯುವುದಾದ್ರೆ ಹೇಗೆ ಹಿಡಿಯುವುದು? ಅದನ್ನು ಹಿಡಿಯುವುದಾದ್ರೆ ನಾವು ಹೀಗೆ ಹಿಡಿಬೇಕು, ಹೀಗೆ. ಒಂದು ತಲೆಗೆ ಮತ್ತು ಈ ಭಾಗದಲ್ಲಿ ಸ್ವಲ್ಪ ಹಿಂದೆ ಆದ್ರೂ ನೋಡಿ ಅಲ್ಲಿ ಹೋಯ್ತು. ಹಾಗೆ ನಾವು ಹಿಡಿಯುವಾಗ ಸ್ವಲ್ಪ ಅದನ್ನ, ಅದೀಗ ಆ ಮೀನುಗಳಿಗೆ ಸಮಸ್ಯೆ ಅದೇನು ಮಾಡುದಿಲ್ಲ. ಹಿಡಿದಿಕ್ಕೆ ನೋಡಿ ಹೀಗೆ ಇಟ್ಟರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕೈ ಹೀಗೆ ಕೊಡಬೇಕು, ಹಾಗೆ ಹಿಡಿಬೇಕು. ಹೀಗೆ ಇಟ್ಟರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಿಡಿದು ನೋಡಿ ಹಲ್ಲು ಕೊಡು ಉಂಟು ನೋಡಿ. ನೋಡಿ ಕೈ ಹಾಕಿ ನೋಡಿ. ನೋಡಿ ಕೈ ಹಾಕಿ ಗೊತ್ತಾಗತ್ತೆ. ಅದೇ ಶಾರ್ಪ್ ಉಂಟು ಹಲ್ಲು. ಶಾರ್ಪ್ ಅಲ್ಲ? ಹೌದು. ಎಷ್ಟು ಮೀನಿದೆ ಸರ್ ಇದರಲ್ಲಿ ಈಗ? ನೀರಿನಲ್ಲಿ ಅವುಗಳು ತುಂಬಾ ಅದೇ ಜೋರು. ಇಷ್ಟು ನೀರಲ್ಲಿ ಅವರು ಹಿಡಿಲಿಕ್ಕೆ ಆಗುದಿಲ್ಲ. ಹೊಂಡದಲ್ಲಿ ಅದಕ್ಕೆ ಈಗ ಅಲ್ಲಿ ಓಡಲಿಕ್ಕೆ ತುಂಬ ಜಾಗ ಉಂಟು. ಎಷ್ಟು ಕೆಜಿ ಇರ್ಬೋದು ಸರ್ ಇದೀಗ? ಇದು ನನ್ನ ಪ್ರಕಾರ 1 kg ಮೇಲೆ ಉಂಟು. 1 kg ಮೇಲೆ ಇದೆ? ಹೌದು, 1.5 kg ಉಂಟು ನೋಡಿ. ನೀವು ನೋಡ್ಲಿಕ್ಕೆ ಅಂಜದ ಥರನೇ ಉಂಟು. ಸಿಂಗಲ್ ಬೋನ್ ಮೀನು. ಮತ್ತು ಇದಕ್ಕೆ ನಿಮಗೆ
ಕೈಗೆ ತುಂಬಾ ಒಳ್ಳೇದಾಗುತ್ತೆ. ನೋಡಿ ವೀಕ್ಷಕರು, ಇದೊಂದು ಮೀನು, ಇದೊಂದು 1 ವರ್ಷದ ಮೀನಲ್ಲ? 1 ವರ್ಷದ ಮೀನು. ಒಂದೂವರೆ ಕೆಜಿ ಅಷ್ಟು. 1.5 ನೋಡಿ, ಈಗ ಸ್ಕೇಲ್ ಮಾಡ್ಬೋದು, ನೋಡ್ಬೋದು ಬೇಕಾದ್ರೆ. ನನ್ನ ಪ್ರಕಾರ 1.5 ಕೆಜಿ ಇರ್ಬೋದು ನನ್ನ ಪ್ರಕಾರ. ಸ್ಕೇಲ್ ಮಾಡುವನ? ಸ್ಕೇಲ್ ಮಾಡುವ. ಒಂದು 350 ಉಂಟು. 350 ಆ ರೇಂಜಲ್ಲಿ ಉಂಟು. ಒಂದು ವರ್ಷದ? ಹೌದು, 1 ವರ್ಷದಲ್ಲಿ ಇಷ್ಟು ಗ್ರೋತ್ ಬರುತ್ತೆ. ಇದಕ್ಕೆ ಈಗ ಮಾರ್ಕೆಟ್ ಜಾಸ್ತಿ. ಹೌದು, ಇದಂದ್ರೆ ಅಂಜಲ್ ತರಣಿ. ಟೇಸ್ಟ್ ಕೂಡ ಹಾಗೆ. ಅದು ಕಟ್ಟಿಂಗ್ ಮೈನ್ ಏನು ಗೊತ್ತಾ, ನಮ್ಗೆ ಕಟ್ಟಿಂಗ್ ಮಾಡಲಿ ಗೊತ್ತಿರಬೇಕು. ಇದರಲ್ಲಿ ವೇಸ್ಟ್ ಇಲ್ಲಿ ಇಷ್ಟು ಮಾತ್ರ ತೆಗಿಬೇಕು ನಾವು ಈ ಅಡಿಯಲ್ಲಿ. ಮತ್ತೆ ಈ ರೀತಿ ಕ್ರಾಸ್ ಕೊಡು ಕಟ್ ಮಾಡ್ಬೇಕು ನಾವು. ಅಂಜಲ್ ಯಾವ ರೀತಿ ಮಾಡ್ತೇವೆ ನೋಡಿ, ಅದೇ ರೀತಿ ಪೀಸ್ ಮಾಡಬೇಕು. ಹೀಗೆ ಇದರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಉಂಟು, ಬಟ್ ಅದು ಗುಡ್ ಕೊಲೆಸ್ಟ್ರಾಲ್. ಹೌದು ನೋಡಿ, ನನ್ನ ಕೈಯಲ್ಲಿ ಇಷ್ಟು ಉಂಟು. ಅದೇ ಪಾಡು ನೆಕ್ ಓಡಲಿಲ್ಲ, ಎಷ್ಟು ಪಾಡ್ರಿ ಕೊಡ್ತಾರೆ. ಏಳು ಎಡುಮ ಕುರುಂಬ ಅವೇನೆ ಎಕ್ಲ ಮಾಡಿ. ₹20 ಕ್ವಾಂಟಿಟಿ ಇಂದ ಮಿತ್ತು ಹೋಗುದು. ಕ್ವಾಂಟಿಟಿ ನೋಡು, ಮಿತ್ತಂಡ 15 ಐಕಾನ್ ಎತ್ತಡೈತೆ ಮತ್ತೆ ಮೂಜಿ ಕನ್ನಡದೆ ಏನು ನೋಡು 10 ವರ್ಡ್ ಐಡಿಯಾ ತೊಂಡು ಮೀನು 4 ಅದೇ ಆಚೆ ಸಾಕು. ಹಿಂದೆಲ್ಲ ಹಳ್ಳಿಗಳಲ್ಲಿ ಈಗ ಮಣ್ಣಿನ ನೆಲ ಗಟ್ಟಿ ಇತ್ತು. ಈಗ ಕ್ರಮೇಣವಾಗಿ ಈಗ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಬಂದಿದೆ. ಅದಕ್ಕೊಂದು ಡಿಫ್ರೆನ್ಸ್ ಏನಂದ್ರೆ ಈಗ ನನ್ನ ಪ್ರಕಾರ ಮಣ್ಣಿನ ನೆಲಣಿ ಒಳ್ಳೇದು, ಯಾಕಂದ್ರೆ ಅದು ಸ್ಮೂತ್ ಆಗಿರುತ್ತೆ. ಇದೇನಂತಂದ್ರೆ ಇದರಲ್ಲಿ ಖಾಲಿ ಕಾಂಕ್ರೀಟ್ ಕಟ್ಟುವಾಗಿಲ್ಲ, ಕಟ್ಟಿದ್ರೆ ಮತ್ತೆ ಅವುಗಳ ಗಂಟುಗಳಲ್ಲಿ ಅದು ಇದಕ್ಕೆ ಕೂತು ಏನಾದ್ರು ಅಲ್ಲಿ ಅದು ಒಂಥರ ನೋವಾಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಏನಾಗ್ತಂದ್ರೆ ತೂತಾಗುತ್ತೆ ಗಂಟುಗಳಲ್ಲಿ. ಹಾಗೇನು ಮಾಡಿದ್ರೆ ಕಾಂಕ್ರೀಟ್ಗಿಂತ ಅದಕ್ಕೆ ಮ್ಯಾಟ್ ಹಾಕೋದು ಬೆಟರ್. ಮತ್ತೆ ಮಣ್ಣಿನ ನೆಲದಲ್ಲಿ ಸಮಸ್ಯೆ ಏನಂದ್ರೆ ಮಳೆಗಾಲದಲ್ಲಿ ನೀರು ಬರುತ್ತೆ. ನಮ್ಮ ಅದರಲ್ಲಿ ಮಣ್ಣಿನ ನೆಲ ಇತ್ತು ಮೊದಲು. ಅದೇನಾಯ್ತು ಅಂದ್ರೆ ನಮ್ಮ ಮಳೆಗಾಲದಲ್ಲಿ ಅಂದ್ರೆ ಫುಲ್ ಮಳೆ ಮೇಲೆಗಾಲ ಕಾಡಲ್ವಾ, ಹೊಸರಿಂದಾಗಿ ಮೇಲೆ ನೀರು ಬರುತ್ತೆ. ಆಗ ನಾವು ಡೈಲಿ ಹಟ್ಟಿಯಿಂದ ಗೊಬ್ಬರ ತೆಗೆದುಕೋಬಹುದು. ಒಂದು 20-25 ದಿನ ನೀರು ಇಡಬೇಕು. ಆಗ ಬಿಡುವಾಗ ಏನಾಗ್ತದೆ ನೀರು ಬರುತ್ತೆ. ಹಾಗೆ ನೀರು ಬಂದು ಹೊರಗೆ ಹೋಗುವಾಗ ಅದರೊಟ್ಟಿಗೆ ಸಗಣಿಯ ನೀರು ಸಹ ಹೋಗ್ತಿತ್ತು. ಹಾಗಿರುವಾಗ ಅದಕ್ಕೂ ಕಂಪೇರ್ ಮಾಡಿ ಆಗೋದು. ಅದು ಬೆಟರ್ ನನ್ನ ಪ್ರಕಾರ ಬೇಸಿಗೆಗಾಲದಲ್ಲೆಲ್ಲ ನಮ್ಮ ಮಣ್ಣಿನ ನೆಲನಿ ಉತ್ತಮ. ಹೌದು, ಅಂದ್ರೆ ನಾವು ಬೇಸಿಗೆಗಾಲದಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಾವು ಇದರಲ್ಲಿ ಇಲ್ಲಿ ಕಟ್ಟುವುದಿಲ್ಲ. 4 ಗಂಟೆ ತನಕ ನಾವು ಮರದಡಿಯಲ್ಲಿ ತೋಟದಲ್ಲಿ ಕಟ್ಟೇವೆ. ಮತ್ತೆ ಸಂಜೆ ಆಗುವಾಗ ನಾವು ಇದರಲ್ಲಿ ಕಟ್ಟುವುದು. ಅದಕ್ಕೆ ಅವುಗಳಿಗೂ ಒಳ್ಳೇದು, ಒಳ್ಳೆ ಗಾಳಿ ಸಿಗುತ್ತೆ. ಇರುವಾಗ ನಮ್ಗೆ ಅಲ್ಲಿ ಒಳ್ಳೇದಾಗುತ್ತೆ. ಖಂಡಿತವಾಗಿ ಮಾಡಬಹುದು. ಈಗ 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 ಪರ್ಚೇಸ್ ಮಾಡುವವರಿಗೆ ಈಗ ಜರ್ಸಿ ದನ ಈಗ ಎಲ್ಲರೂ ಅದನ್ನು ಅಂದ್ರೆ ಅದನ್ನೇ ತಗೊಳ್ಳಿ ಅಂತ ಹೇಳ್ತಾರೆ. ಜರ್ಸಿ ಅದಕ್ಕೆ ಈಗ ಹೇಗಿದೆ ಅಂದ್ರೆ ರೇಟ್ ಅಂದ್ರೆ ಈಗ HF ಅನ್ನು ಕಂಪೇರ್ ಮಾಡಿದ್ರೆ HF ರೇಟ್ ಜಾಸ್ತಿ, ಜರ್ಸಿ ಸ್ವಲ್ಪ ಕಮ್ಮಿ ಇರುತ್ತೆ. ಜರ್ಸಿ ಓಕೆ, ಯಾಕಂದ್ರೆ ಅದಕ್ಕೆ ರೋಗವೆಲ್ಲ ಬರುದು ತುಂಬಾ ಕಡಿಮೆ. ಜರ್ಸಿಗೆ ಜಾಸ್ತಿ ರೋಗ ಎಲ್ಲ ಬರುದು. ಜರ್ಸಿ ರೇಟ್ ಹೇಗಂದ್ರೆ ನಿಮ್ಮ ಒಂದು ಹಾಲಿನ ಹೋಗಿ ಒಂದು 10 ಲೀಟರ್ ಹಾಲು ಕೊಡ್ತಾರೆ, ಒಂದು 25,000 ನೋಡ್ತಾರೆ. ಫಸ್ಟ್ ಕರುವಾದ್ರೆ ಜಾಸ್ತಿ, ಸೆಕೆಂಡ್ ಕರುವಾದ್ರೆ ಜಾಸ್ತಿ, ಮೂರನೇ ಕರುವಾದ್ರೆ ಸ್ವಲ್ಪ ಕಡಿಮೆ, 4 ಆದ್ರೆ ಇನ್ನೂ ಕಡಿಮೆ. ಆ ರೀತಿ ಆಗುತ್ತೆ. ಇದೆಲ್ಲ ನಮ್ದು ಇದ್ರದ್ದು ಇನ್ನೊಂದಿತ್ತು, ಅದನ್ನು ಹೋದ ಸೈಡ್ ನಾವು 35,000ಕ್ಕೆ ಸೇಲ್ ಮಾಡಿದ್ದೇವೆ. ಇದನ್ನು ಸಹ ಈಗ ಕೊಡುದು ಅದೊಂದು 40,000 ಹೋಗೋದನ್ನ ನೋಡಿ. ಇದು ಟೈಟ್ ಉಂಟು,
ನಮ್ಮಷ್ಟು ಹೈಟ್ ಉಂಟು. ಇವಳಿಗೆ ಒಂದು ನನ್ನ ಪ್ರಕಾರ ಒಂದು 18-20 ಲೀಟರ್ ಹಾಲು ಕೊಡಬಹುದು ಇವಳು. ಯಾಕಂದ್ರೆ ಈಗ ಕರುವಾಗಿ 1.5 ತಿಂಗಳಾಗ್ತಾ ಬಂತು. 20 ಲೀಟರ್ ಅಂದ್ರೆ ಒಂದು ಹೊತ್ತಿಗೆ ಅಲ್ಲ, ದಿನಕ್ಕೆ ಬೆಳಿಗ್ಗೆ ಒಂದು 10, ಸಂಜೆ ಒಂದು 8 ಲೀಟರ್. ಹೌದು, ಇವಳು ತೆಗಿದ್ದೇವೆ. ಇವಳು ತಾಯಿ, ಇವಳು 18 ಲೀಟರ್ ಹಾಲು ಕೊಟ್ಟಿದ್ದಾಳೆ ಇವಳು. ಅದಕ್ಕಂದ್ರೆ ಇವಳಿಂದ ಇದು ಜಾಸ್ತಿ ಬ್ರೀಡ್, ಹೈಟ್ ಉಂಟು. ಇವಳ ದೇಕಿ ನೋಡಿ ಸ್ವಲ್ಪ ಜಾಸ್ತಿ ಇದ್ದಾಳೆ, ಹೈಟ್ ಇದ್ದಾಳೆ. ಇವಳ ಎಲ್ಲದರಲ್ಲಿ ಬಾಡಿ ಮೇಕಟ್ ಎಲ್ಲ ತುಂಬಾ ಚೇಂಜಸ್ ಉಂಟು. ಹಾಗಿರುವಾಗ ಇವಳು ನಮಗೆ ಜಾಸ್ತಿ ಹಾಲು ಕೊಡಬಹುದು. ನೀವೀಗ ದಿನಕ್ಕೆ ಎಷ್ಟು ಲೀಟರ್ ಡೈರಿಗೆ ಹಾಕ್ತಿದ್ದೀರಿ? ನಾವು ಈಗ ಏನು ಗೊತ್ತಾ, ಇದರಲ್ಲಿ 2 ಮಾತ್ರ ನಾವು ಕೊಡುದು. ಯಾಕಂದ್ರೆ ಇವಳು ಈಗ ಮೊನ್ನೆ ಕಡವಾದ, ಇವಳು ಈಗ 4 ತಿಂಗಳು ಪ್ರೆಗ್ನೆಂಟ್. ಅವಳಿಂದ ಒಂದು ಬೆಳಿಗ್ಗೆ ಒಂದು 4 ಲೀಟರ್, ಇವಳೊಂದು ಬೆಳಿಗ್ಗೆ ಒಂದು 7 ಲೀಟರ್ ಹಾಲು ಕೊಡ್ತಾಳೆ. ಹಾಗೆ ನಾವು ಒಟ್ಟಿಗೆ ಒಂದು ಬೆಳಿಗ್ಗೆ ಒಂದು 12 ಲೀಟರ್, ಸಂಜೆ ಒಂದು 8 ಲೀಟರ್ ಕೊಡ್ತೇವೆ. ಅವಳಿದ್ದು ಸ್ವಲ್ಪ ಮನೆಗೆ ಯೂಸ್ ಮಾಡ್ತಿದ್ದೇವೆ. ನಮ್ಮ ಕೆಲವು ಫೀಡ್ ಇದೆಲ್ಲ ಅದರಿಂದ ಬರುತ್ತೆ, ತೊಂದರೆ ಇಲ್ಲ. ನಮಗೆ ಅವಳ ಫೀಡಿಗೆ ಸ್ವಲ್ಪ ಉಳಿಯುತ್ತೆ ನಮ್ಗೆ. ಈಗ ಕೆಲವೊಂದು ಸರಿ ಏನಂದ್ರೆ ನಮ್ದು ಹಾಲು ಕೊಡೋದಿದ್ರೆ ನಮ್ಗೆ ಕೈಯಿಂದಲೇ ಹಾಕ್ಬೇಕಿದೆ ಫೀಡಿಗೆ. ಈಗ ನಮ್ಗೆ ಸ್ವಲ್ಪ ಉಳಿಯುತ್ತೆ. ಹೌದು, ಈಗ ಹೈನುಗಾರಿಕೆಯಿಂದ ಒಟ್ಟಾರೆಯಾಗಿ ಈಗ ಲಾಭದಾಯಕ. ಹೈನುಗಾರಿಕೆ ಖಂಡಿತ ಲಾಭದಾಯಕ. ಯಾಕಂದ್ರೆ ಒಂದರಲ್ಲಿ ಇನ್ನೊಂದು ಸಿಗುತ್ತೆ. ಹಟ್ಟಿ ಗೊಬ್ಬರ ಅದೊಂದು ನಮಗೆ ಪ್ಲಸ್. ಯಾಕಂದ್ರೆ ಕೃಷಿಕರಿಗೆ ಮೈನ್ ಹಟ್ಟಿ ಗೊಬ್ಬರ. ಹೌದು, ಗೊಬ್ಬರಕ್ಕಾಗಿ ಎಲ್ಲ ಈಗ ಕೃಷಿ ಮಾಡ್ಬೇಕು. ಹೌದು, ಒಂದೇ ಬ್ರೀಡ್, ಓನ್ ಬ್ರೀಡ್. ಹೊರಗಿಂದ ತಂದು ಮಾಡಿರೋದಂತಲ್ಲ, ಇದೆಲ್ಲ ಹೆಂಟೆಗಳುಂಟಲ್ಲ, ಒಂದೇ ಹೆಂಟೆ. ನಮ್ಮ ಹೆಂಟೆಯಿಂದ ನಾವೇ ಬ್ರೀಡ್ ಮಾಡುವಂಥದ್ದು. ಇದು ನೋಡಿ, ಇದೆಲ್ಲ ನೋಡ್ಬೋದು. ಹಿಡಿದು ಕಳಿಸ್ಬೇಕಾದ್ರೆ ಹಿಡಿಲಿಕ್ಕೆ ಸಿಗುತ್ತೆ. ಅದು ಎಲ್ಲ ಉಂಟಲ್ಲ. ಎಷ್ಟು ವರ್ಷ ಆಗಿರ್ಬೋದು? ಇದಕ್ಕೆ ಒಂದು 7 ತಿಂಗಳು 8 ತಿಂಗಳಾಯ್ತು. ಇದಕ್ಕೆ ಒಂದು 9-10 ತಿಂಗಳಾಯ್ತು ಇವಳಿಗೆ. ಹಾಗೆ ಇದರಲ್ಲಿಗ ಇದು ಮಾರ್ಕೆಟ್ಗೆ ಹೋಗುವಂಥದ್ದು, ಇದನ್ನು ಕೊಡ್ಬೋದು, ಅದಕ್ಕೆಲ್ಲ ಹೋಗ್ಬೋದು. ಇದೆಲ್ಲ ಮರಿಗಳು, ಒಂದು 4 ತಿಂಗಳು 3 ತಿಂಗಳು ಮರಿಗಳಲ್ಲಿ. ನಾವೇನು ಮಾಡ್ತೇವೆ ಅಂದರೆ ಇವುಗಳನ್ನು ನಾವು ಕಟ್ಟಿ ಹಾಕೋದಿಲ್ಲ, ಬಿಟ್ಟೇ ಬಿಡುವುದು. ಬಿಟ್ಟು ನಾವು ಈಗ ಅಂಕದ ಕೋಳಿ ಅಂತ ಹೇಳ್ತೇವೆ. ಇದು ಹೆಂಟೆ, ಹಿಂದೆ ಮನೆ ಇದೆ. ಈಗ ಅಂಕದ ಕೋಳಿ 3.5 kg ಇದ್ದಾಳೆ ನೋಡಿ, ಅಂಕದ ಕೋಳಿಗಳಂದ್ರೆ ಒಂದು ಬ್ರೀಡ್. ಇದು ಕೊಂಡೋದ್ರೆ ಉಂಟಲ್ಲ, 1 ಸರಿ 2 ಸರಿ ಖಂಡಿತವಾಗಿ ಅವರು ಅಂಕದಲ್ಲಿ ಗೆಲ್ತಾರೆ. ಅಷ್ಟು ಒಳ್ಳೆ ಫೈಟ್ ಮಾಡ್ತದೆ. ಅಂದ್ರೆ ಇಷ್ಟು ಹೈಟ್ ನಾವೆಲ್ಲ ಪ್ರಾಕ್ಟೀಸ್ ಕೊಡ್ತೇವೆ ಅದಕ್ಕೆ. ಒಳ್ಳೆ ಹಾರಿಕೊಂಡು ಜಂಪ್ ಮಾಡ್ತೇವೆ. ಜಂಪ್ ಮಾಡಿ ಅಂದ್ರೆ ಫೈಟಿಂಗ್ ಅಲ್ಲಿ ಗೆದ್ಕೊಂಡು ಬರುತ್ತೆ. ಇದೆಲ್ಲ ನೋಡಿ, ಇದಕ್ಕೆ ಬಾಲಣಿ ಸರಿ ಬರಲಿಲ್ಲ. ಒಳ್ಳೆ ಜಾತಿ. ಈಗ ಈ ಅಂಕದ ಕೋಳಿಯಲ್ಲಿ ಒಂದೊಂದು ಹೆಸರಿದೆ. ಹೌದು, ಈಗ ಅದಕ್ಕೆಲ್ಲ ಎಂತ ಇದಕ್ಕೆ ಕೆಮ್ಮೈರ್ ಅಂತ ಹೇಳ್ತಾರೆ. ಇದು ಮೈಕ, ಅದು ಒಳ್ಳೆ ಕಾವೆ ಅಂತ, ವೈಟ್ ಬಂದು ಕಾವೆ ತರ ಉಂಟು. ಇದು ನೀಲ ಅಂತ ಹೇಳ್ತಾರೆ. ಮೈಪ, ನೀಲ ಮೈಪ. ಇದು ಗೊಂಡು ಮೈಪ ಅಂತ. ಯಾವುದು ಇದು ಗೊಂಡು ಮೈಪ. ಇದು ಹಾಗೆ ಕಡ್ಲ ಅಂತ ಹೇಳ್ತಾರೆ. ಕಡ್ಲ ಕಟ್ಲೆ ಅಂತ ಹೇಳಿದ್ರೆ ಅದು ಆ ರೀತಿ. ಅದು ನಮ್ಮ ಹೆಂಟೆ, ಬ್ರೀಡ್ ಹೆಂಟೆ. ಅದು ಕೆಮ್ಮೆರೆ, ಹಾಗೆ ಹೆಚ್ಚಿಗಾಗಿ ಮೂವ್ಮೆಂಟ್ ಜಾಸ್ತಿ ನಮ್ದು ಇದೆ. ನಮಗೆ ಹಿಡಿಯುವಂಥ ಇದೆ ಮೈಪ ಕೋಳಿ ಉಂಟಲ್ಲ, ಮೈಪ ಮತ್ತು ಉರಿಯ. ಈ ಕೋಳಿ ನಾವು ಜಾಸ್ತಿ ಮಾಡಿ. ಇದು ಹೆಂಟೆ ಉಂಟಲ್ಲ ನಮ್ಮದು ನೋಡಿ, ಇದು ಬ್ರೀಡ್ ಹೆಂಟೆ. 3 kg ಇದ್ದಾಳೆ ಇವಳು. ಇವಳಿಗೆ ಒಂದ್ಸರಿ ಒಂದು 7-8 ಮೊಟ್ಟೆ ಇರ್ತಾಳೆ. ಅದರಲ್ಲಿ ಜಾಸ್ತಿ ಮುಂಜಾನೆ ಹೆಂಟೆ ಕಮ್ಮಿ. ಅದರಲ್ಲಿ ನಮಗೆ ಒಳ್ಳೆ ಇದು ಬರುತ್ತೆ, ಆದಾಯಕ. ಅದು ಈಗ ಮೊನ್ನೆಯಿಂದ ಸ್ವಲ್ಪ ಇದಕ್ಕೆ ಇದು ಗರೋಬ್ ಅಂತ ಹೇಳ್ತಾರೆ ಕಟ್ಲಿಗೆ. ಇನ್ನು ಇದನ್ನು ಕಟ್ಲಿಗೆ ರೆಡಿ ಆದ ಇದು ಕಟ್ಲಿಗೆ ರೆಡಿ ಆಗಲಿಲ್ಲ. ಇನ್ನೊಂದು 2 ತಿಂಗಳು ಹೋಗ್ಬೇಕು. 2 ತಿಂಗಳು ಇದು ಇನ್ನೂ ಸಹ ಹೈಟ್ ಆಗುತ್ತೆ. ಈಗ ನನ್ನ ಪ್ರಕಾರ ಒಂದು ನಾವು 4 kg ಇದ್ದಾನೆ. 4 kg ಉಂಟು. ಇನ್ನು ಸಹ ಒಂದು 7-8 ತಿಂಗಳಿದೆ. ನನ್ನ ಪ್ರಕಾರ ಒಂದು 10 ತಿಂಗಳಾಗಬಹುದು. 10 ತಿಂಗಳು. ಈಗ ನಮ್ಗೆ ರೆಡಿ ಇರುವಂತ ಕೋಳಿ ಅದು. 1 ವರ್ಷದೊಳಗಿದ್ದು ಕೋಳಿ. 1 ವರ್ಷದ ಕೋಳಿ. ಅದು ಅವನಿಗೆ ಸಹ 1 ವರ್ಷ ಆಗಲಿಲ್ಲ, ಅವನನ್ನು ಕಟ್ಬಹುದು. ಇದಕ್ಕೀಗ ಫೀಡ್ ಅಂದ್ರೆ ಈಗ ನಾವೇನು ಭತ್ತ ಕೊಡ್ತೇವೆ, ಮತ್ತೆ ಈಗ ಬಾಜಿರ್ ಅಂತ ಹೇಳ್ತೇವೆ. ಬಾಜಿದ ಭತ್ತ ಮಿಕ್ಸ್ ಮಾಡಿ ಕೊಡ್ತೇವೆ. ಮತ್ತೆ ಮರಿಗೆ ಫೀಡ್ ಕೊಡ್ತೇವೆ. ಫೀಡ್ ಅಂದ್ರೆ ಅದರದ್ದೇ ನಾವು ಬಾಯ್ಲರ್ ಫೀಡ್ ಬರುತ್ತಲ್ಲ, ಅದನ್ನು 15 ದಿನ 20 ದಿನ ಕೊಡಬೇಕಾಗುತ್ತೆ. ಅದು ಕೊಟ್ಟು ಆಮೇಲೆ ನಾವು ಇದೇ ಕೊಡ್ತೇವೆ. ಮತ್ತೆ ಜೋಳ ಉಂಟಲ್ಲ, ಜೋಳವನ್ನು ನಾವು ನೀರಲ್ಲಿ ಹಾಕಿ ಹೈಡ್ರೋಪೋನಿಕ್ ಅದನ್ನು ಒಂದು
ಸಸಿ ಆಗುತ್ತಲ್ಲ ಅದನ್ನು ಕೊಡ್ತೇವೆ, ಅದು ಸಹ ಒಳ್ಳೇದಾಗುತ್ತೆ. ಮತ್ತು ಅಜೋಲ, ಈಗ ಅಲ್ಲಿ ನೋಡೋದು ಅಜೋಲ ನಮ್ಮದು ಹಾಕೊಂಡು ಎಲ್ಲ ಹೋಗಿದೆ, ತುಂಬ ಒಳ್ಳೇದು, ಅದು ಹೈ ಪ್ರೋಟೀನ್, ಬೇಗ ಒಳ್ಳೆ ಬೆಳೆಯಲಿಕ್ಕೆ, ಮತ್ತು ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅಂದರೆ ಕೋಳಿಗಳಿಗೆ ಯಾವುದೇ ರೋಗ ಎಲ್ಲ ಬರೋದಿಲ್ಲ ಅದರಿಂದ. ಇಲ್ಲಿಂದ ಒಂದು ಎಷ್ಟು ವರ್ಷದಿಂದ ಈ ಕೋಳಿ ಉದ್ಯಮ? ನಮ್ಮದು ಸಣ್ಣದಿಂದ ಕೂಡ ನಮ್ಮ ತಂದೆಯ ಕಾಲದಲ್ಲಿ ಕೂಡ ಅವರು ನಮ್ಮ ಅಜ್ಜಿ ಇರ್ಬೋದು ಆ ಟೈಮಲ್ಲಿ ಸಹ ಕೋಳಿ ಸಾಕಾಣಿಕೆ ಮಾಡ್ತಿದ್ರು. ಅಂದರೆ ಅದೇ ನಮ್ಮದು ಕಂಟಿನ್ಯೂ ಆಗ್ತಾ ಬಂದಿದೆ. ಆ ಕೋಳಿಗಳಲ್ಲಿ ಸ್ವಲ್ಪ ನಾವು ಬ್ರೀಡರ್ ಚೇಂಜ್ ಮಾಡ್ತೇವೆ. ಅದಕ್ಕೆ ಗಂಡು ಕೋಳಿ ಉಂಟಲ್ಲ, ಅಲ್ಲಿ ಒಳಗುಂಟು ತೋರಿಸ್ತೇವೆ, ನಾವು ಚೇಂಜ್ ಮಾಡ್ತಾ ಹೋಗ್ತೇವೆ. ಹೆಂಟು ಇದೆ ಹಾಗೆ ನಮಗೆ ನೋಡಿ, ಇದೆಲ್ಲ ಮರಿಗಳು, ಇದಕ್ಕೆಲ್ಲ ಉಂಟಲ್ಲ ಸರಿ ಬಾಲಣಿ ಸರಿ ಬರಲಿಲ್ಲ, ಹಾಗೆ ಒಳ್ಳೆ ಜಾತಿ ಆಗುತ್ತೆ. ಇದು ಗುರಿ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಒಂದು ಇದಕ್ಕೆ ಬಾಲಕ್ಕೆ ಇದಕ್ಕೆಲ್ಲ ಎಷ್ಟು ರೇಟ್ ಇದೆ ಈಗ? ನಾವು ಇದು ಕೊಡುವುದಿಲ್ಲ, ನಾವು ಒಂದು ಅದೇ ಆ ರೀತಿ ಆಗಬೇಕು ಕೋಳಿ ಕಟ್ಲಿಕ್ಕೆ 3,000 ಮೇಲೆ ಅಂಕಕ್ಕೆ ರೆಡಿ ಆದ ಕೋಳಿ ಅದೊಂದು 3,500 ಕೋಳಿ ಈಗ ಕೊಡೋದಾದ್ರೆ ಅದಕ್ಕೆ 3,500 3,500 ಕೋಳಿ ಅವಳು ಅದು ರೆಡಿ ಆಗುವ ಹಾಗೆ ನಾವು ಕೊಡುವಂಥದ್ದು. ಕೋಳಿ ಸಾಕಾಣಿಕೆ ಒಂಥರ ಲಾಭದಾಯಕ ಅಂದರೆ ಹೆಚ್ಚಿನ ಇದರಲ್ಲಿ ಬುಕ್ಕಿಂಗ್ ಎಲ್ಲ ಆಗಿದೆ ಈಗ. ಹೌದು, ಇದರಲ್ಲಿ ಎಷ್ಟು ಬಂದೆಲ್ಲ ಕೊಂಡೋಗ್ತಾರೆ, ಇದೆಲ್ಲ ಕೇಳಿ ಅವಳು ಸಹ ಕೇಳಿ ಇಟ್ಟಿದ್ದಾರೆ, ಎಲ್ಲದನ್ನು ಸಹ ಬುಕ್ಕಿಂಗ್ ಆಗಿದೆ. ನನಗೆ ಒಂದು ಒಬ್ಬೊಬ್ಬರೇ ಬಂದು ಕೊಂಡು ಹೋಗ್ತಾರೆ. ಯಾವ ಹೆಸರಿನ ಕೋಳಿ ಜಾಸ್ತಿ ನಮ್ಮದು ಮೈಪದಲ್ಲಿ ಬಂದು ಕಪ್ಪು ಮೈಪ, ನೀಲ ಮೈಪ, ಈ ರೀತಿ ವೆರೈಟಿ ಉಂಟು. ಅದಕ್ಕೆ ಎದುರಾಗಿ ಯಾವುದನ್ನು ಕಟ್ಟಬೇಕಂದ್ರೆ ಅದು ನಮ್ಗೆ ನಾವು ಅಂಕಕ್ಕೆ ಹೋಗುದಿಲ್ಲ, ನಾವು ಅಂದ್ರೆ ಸಾಕೋದು ಮಾತ್ರ. ಸಾಕಿಗೆ ಬೇಕಾದವರಿಗೆ ಕೊಡ್ತೇವೆ, ನಾವು ಅಂಕಕ್ಕೆಲ್ಲ ಹೋಗುದಿಲ್ಲ. ಹಾಗೆ ಅದು ಅವ್ರಿಗೆ ಇರ್ತದೆ, ಯಾವ ದಿನದಂದು ಯಾವ ಕೋಳಿಯನ್ನು ಯಾವ ಜೊತೆ ಕಟ್ಟಿದ್ದೇವೆ ಕಾದಿ ಅದು ಗೆದ್ದು ಬರುತ್ತೆ ಅಂತ ಅದು ಅವರು ನೋಡಿಕೊಂಡು ಕಟ್ತಾರೆ. ಅಂದರೆ ಕೆಲವು ಸಾರಿ ಏನಾದರೂ ಸಮಸ್ಯೆಗೆ ಹೋಗುತ್ತೆ, ಹೆಚ್ಚಾಗಿ ಕಾದುಕೊಂಡೇ ಬರುತ್ತೆ. ಈ ತಿಂಗಳಲ್ಲಿ ಒಂದೆಷ್ಟು ಕೋಳಿ ನೀವು ಸೇಲ್ ಮಾಡಿದ್ರಿ? ಈ ತಿಂಗಳಲ್ಲಿ ಮೊನ್ನೆ ಇನ್ನೊಂದು 6-7 ಕೋಳಿಯನ್ನು ಕೊಟ್ಟಿದ್ದೇವೆ, ದೊಡ್ಡ ಕೋಳಿಗಳನ್ನು. ನಾವು ಒಂದೊಂದೇ ಕೋಳಿಯನ್ನು ಅದಾಗುವಾಗ ನಾವು ಸೇಲ್ ಮಾಡ್ತಾ ಹೋಗ್ತೇವೆ. ಈಗ ಸದ್ಯದೊಂದು 2-3 ಹೋಗುತ್ತೆ ಹೇಳಿದ್ದಾರೆ, ಇವತ್ತು ಬರ್ತೇನೆ ಹೇಳಿದ್ದಾರೆ, ಈ ವೀಕಲ್ಲಿ ಹೋಗುತ್ತೆ. ಹಾಗೆ ನಾವು ಅಂದರೆ ಮಳೆಗಾಲದಲ್ಲಿ ಕಡಿಮೆ ಮಾಡ್ತೇವೆ ಕೋಳಿಗಳನ್ನು, ಬೇಸಿಗೆಗಾಲದಲ್ಲಿ ಜಾಸ್ತಿ ಮಾಡ್ತೇವೆ. ನಾವು ಎಲ್ಲ ಹೊರಗೆಲ್ಲ ಕಟ್ಲಿಕ್ಕೆ ಈಸಿ ಆಗುತ್ತೆ. ಈಗ ನಮ್ಮದೊಂದು 50 ಕೋಳಿ ಉಂಟು, ಬೇಸಿಗೆಗಾಲದ 100-150 ಸಹ ಆಗುತ್ತೆ. ಹಾಗೆ ಈಗ ಅದಕ್ಕೆ ಸಂಜೆ ಆಗುವಾಗ ಅದರಷ್ಟಾಗಿ ಅಲ್ಲಿಗೆ ಗೂಡು ಉಂಟು, ಅಲ್ಲಿ ಒಂದು ಇನ್ನೊಂದು ಕೆಳಗೊಂದು ಗೂಡು ಉಂಟು, ಅದರ ಒಳಗೆ ಬಂದು ಕುತ್ಕೊಳ್ತೇವೆ ಎಲ್ಲ. ಇಲ್ಲ ಸ್ವಲ್ಪ ಒಂದುಂಟು, ಅದಕ್ಕೆ ಗರ್ವ ಒಂದು ಹೇಳ್ತೇವಲ್ಲ ಅದು ಬಂದಿದೆ, ಬಟ್ ಕಟ್ಟಲಿಕ್ಕೆ ಸ್ವಲ್ಪ 1 ತಿಂಗಳು ಕಟ್ಟೆ ಹಾಕಬೇಕು. ಕಟ್ಬೋದು ಖಂಡಿತವಾಗಿ, ಕಟ್ಟಿಯಾಗಿ ಹೊಸ ಕೋಳಿಗಳಿಗೆ ಓಡುದಿಲ್ಲ ಇದು ಮಾಡುತ್ತೆ, ಆದರೆ ಕೂಡ ನಾವು ಗ್ಯಾರಂಟಿ ಕೊಡೋದಿಲ್ಲ. ಸ್ವಲ್ಪ ಟೈಮ್ ಆದರೆ ಖಂಡಿತವಾಗಿ ಕಟ್ಬೋದು, ತಗೊಂಡು ಕಟ್ಟಬಹುದು. ಹಾಗೆ ಇದು ಬ್ರೀಡರ್, ಇದು ನಮ್ಮ ಬ್ರೀಡರ್ ನೋಡಿ. ಈಗ ಒಂದು 6 ತಿಂಗಳು ಇವರನ್ನೇ ಬಿಡ್ತೇವೆ ಬ್ರೀಡಿಗೆ, ಆಮೇಲೆ ಪುನಃ ಚೇಂಜ್ ಮಾಡ್ತೇವೆ ಬ್ರೀಡ್. ಇದು ಸಹ ನೋಡಿ ದೊಡ್ಡ ಕೋಳಿ, ಇದು ನಾವು ಮೊನ್ನೆ ಎಷ್ಟು ವರ್ಷ ಆಗಿರ್ಬೋದು? ಇದಕ್ಕೆ ನನ್ನ ಪ್ರಕಾರ ಒಂದು 2.5-3 ವರ್ಷ ಆಗ್ಬೋದು ಈ ಕೋಳಿಗೆ. ಹೌದು, ಅದು ಬ್ರೀಡ್ಗೋಸ್ಕರ ತಂದಿರುವ ಕೋಳಿ. ನಾವೊಂದು ಮೊನ್ನೆ ನಮ್ಮೊಂದು ದೊಡ್ಡ ಕೋರಿ ಕೊಟ್ಟಿದ್ದೇವೆ 6,000ಕ್ಕೆ, ಅದರ ಬದಲು ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವೇನು ಮಾಡ್ತೇವೆ ಒಂದು ಅವನನ್ನು ಕೊಂಡೋಗಿ ಸಹ ಕಟ್ಟಿದ್ದಾರೆ. ಇವನನ್ನು ಈಗ ಇಟ್ಟಿದ್ದೇವೆ, ಇದು ಇದರಲ್ಲಿ ಬಾಲ ಇನ್ನು ಬರಬೇಕಲ್ಲ ನೋಡಿ, ಇನ್ನು ಬರ್ತಾ ಉಂಟು. ಹಾಗೆ ಹೌದೌದು ನೋಡಿ, ಇದೊಂದು ಉಂಟಲ್ಲ ಇನ್ನು ಬರಬೇಕು. ಒಮ್ಮೆ ಇದು ದೊಡ್ಡ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಸಮಯದೆಲ್ಲ ಬರುತ್ತೆ. ಇನ್ನೊಂದು 6-8 ತಿಂಗಳು ಇವನ್ನ ಇಡ್ತೇವೆ ಬ್ರೀಡಿಗೆ, ಮತ್ತೆ ಪುನಃ ಚೇಂಜ್ ಮಾಡ್ತೇವೆ. ಇದೀಗ ಎಷ್ಟು ಕೆಜಿ ಇರ್ಬೋದು? ನನ್ನ ಪ್ರಕಾರ ಒಂದು 4 kg ಮೇಲೆ ಉಂಟು. ಹೌದು, 4 kg ಮೇಲೆ ಉಂಟು. ಯಾವ ಬ್ರೀಡ್ ಅಂದ್ರೆ ಇದು ಸಹ ಮೈಪ. ಹೌದು, ಮೈಪ ಅಂದರೆ ನೋಡಿ ಇದೊಂದು ಕಲರ್ ಸಹ ಚೇಂಜ್ ಉಂಟು. ನಾವೊಂದು ಈ ರೀತಿಯ ಕೋಳಿಯನ್ನು ಜಾಸ್ತಿ ಬ್ರೀಡರ್ ಹಾಕಿ ಇದು ಮಾಡೋದು, ಒಂದು ಮೈಪ ಇದು ಉರಿಯ ಅಂತ. ಯಾಕಂದ್ರೆ ನಮಗೆ ನಮ್ಮ ಈ ಡಿಮ್ಯಾಂಡ್ ಇರೋದು ಹೌದು, ಜಾಸ್ತಿ ಇದೇ ಕೋಳಿಗಳು ಜಾಸ್ತಿ ಹೋಗುವಂತ ನಮಗೆ. ಇದರ ಕಾಲೆಲ್ಲ ಹೌದು ಕಾಲೆಲ್ಲ ನೋಡಿ. ಇದು ಎಷ್ಟು ವರ್ಷದ ಕೋಳಿ ಅಂತ? ಇದೊಂದು 2.5-3 ವರ್ಷ ಆಯ್ತು ಈ ಕೋಳಿಗೆ ಬ್ರೀಡರ್. ಅದು ನೀಲ, ಅದು ಅಲ್ಲೊಂದು ಬಂತ ಒಳ್ಳೆ ಜಾತಿ ನೀಲ. ಮರಿ ಅಂತ ಹೇಳಿ ನೋಡಿ, ಕಲರ್ ಬರ್ತುಂಟು ನೋಡಿ. ಹೌದು, ಇದು ಆ ರೀತಿ ಆಗುದಿಲ್ಲ. ಈ ರೀತಿ ಆಗುವ ಕೋಳಿ ಸಣ್ಣದಿರುವ ಕಪ್ಪ ಇರುತ್ತೆ ನೋಡಿ. ಇದು ಸೇಮ್ ಅದೇ ರೀತಿ ಆಗುತ್ತೆ, ಕಲರ್ ಬಂದಿದೆ ನೋಡಿ, ಅದೇ ರೀತಿ ಆಗುತ್ತೆ ಅದು ನೋಡಿ.
ಕಾಲುಗಳು ಹಾಗೆ ಉಂಟು, ಅದೇ ರೀತಿ ಆಗುತ್ತೆ. ಅದುಗಳೆಲ್ಲ ಆ ಕೋಳಿಗಳೆಲ್ಲ ಆ ರೀತಿ ಮೊದಲು ಬೀದರ ಅದೇ ರೀತಿ ಇತ್ತು ಉರಿಗೆ ಅಂತ, ಅದನ್ನು ತೆಗೆದಿದ್ದೇವೆ, ಅದಕ್ಕೆ ಬಿದ್ದಿರೋ ಕೋಳಿಗಳಿದು. ಹಾಗೆ ಇನ್ನು ನೆಕ್ಸ್ಟ್ ಚೇಂಜ್ ಮಾಡ್ತೇವೆ ಹಾಗೆ. ಸರ್, ಈಗ ಈ ಕೋಳಿಗಳಿಗೆ ಯಾವ ಟೈಮಿಗೆ ಫೀಡ್ ಮಾಡಬೇಕು? ಈ ಕೋಳಿಗಳಿಗೆ ನಾವು ಬೆಳಿಗ್ಗೆ ಸಂಜೆ ಫೀಡ್ ಮಾಡ್ತೇವೆ. ಅದೇ ಕಟ್ಟಿ ಹಾಕಿದ ಕೋಳಿಗಳಿಗೆ ನಾವು ಬೆಳಿಗ್ಗೆ ಇದಕ್ಕೆ ಸಹ ಹಾಗೆ ಬೆಳಿಗ್ಗೆ ಸಂಜೆ ಮಾಡ್ತೇವೆ. ಇವುಗಳಿಗೆ ಹೇಗಾದರೆ ಈ ಕೋಳಿಗೆ ನಾವು ಬಾಜಿರನ್ನು ಹೀಗೆ ಕೊಟ್ಟರೆ, ಈ ಕೋಳಿಗೆ ನಾನು ಬಾಜಿರ ಮತ್ತು ಭತ್ತವನ್ನು ನೀರಿನಲ್ಲಿ ನೆನೆಸಿ ಒಂದು 2 ದಿನ ಬಿಟ್ಟು, ಅಂದರೆ ಅದು ಇದಾಗುತ್ತೆ, ಈ ಶುದ್ಧ ಮೊಳಕೆ ಬರಬೇಕು. ಮೊಳಕೆ ಬಂದದನ್ನು ಕೊಡ್ತೇವೆ. ಮತ್ತು ಇದಕ್ಕೆ ಕಡಲೆ ಕೊಡ್ತೇವೆ, ಕಡಲೆ ಉಂಟು ನೆಲಕಡಲೆ, ಅದನ್ನು ಕೊಡ್ತೇವೆ. ಮತ್ತು ಅದರೊಟ್ಟಿಗೆ ನಮ್ಮ ಬಾದಾಮ್ ಅಂತ ಹೇಳ್ತೇವೆ, ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಪೀಸ್ ಮಾಡಿ ಈ ರೀತಿ ಮತ್ತು ಹಾಗೆ ಈ ಕೋಳಿಗಳನ್ನು ಸಾಕ್ತೇವೆ. ಯಾಕಂದರೆ ಈ ಕೋಳಿಗಳನ್ನು ನಾವು ಯಾವಾಗ ಅಂದರೆ ಯಾರಿಗೆ ಕೊಡಬೇಕಂತ ನೋಡಿಕೊಂಡು ನಾವು ಕಟ್ಟಿ ಹಾಕ್ತೇವಲ್ಲ, ಆ ರೀತಿ ಮೇಲೆ ಆದಮೇಲೆ ನಾವು ಇದು ಹಾಗೆಲ್ಲ ಕೊಡುವಂತೆ. ಬಿಡುವಾಗ ನಾರ್ಮಲ್ ಫೀಡಿಂಗ್ ಅವುಗಳಿಗೆ, ಅಂದರೆ ನಾವು ಅವುಗಳಿಗೆ ಸಿಕ್ಕಿ ತಿಂತವೆ. ಬೆಳಿಗ್ಗೆ ಸಂಜೆ ನಾವು ಕೊಡ್ತೇವೆ. ಕಟ್ಟೆರಿಗೆ ಹಾಕಿದ ಮೇಲೆ ನಾವು ಆ ರೀತಿ ಅವುಗಳಿಗೆ ಫೀಡು ಕೊಡ್ತೇವೆ ನಾವು. ಅಂದರೆ ಕಟ್ಟೆ ಹಾಕಿರೋ ಕೋಳಿಗಳಿಗೆ ಯಾಕಂದರೆ ಅವುಗಳ ಜೊತೆ ಬೇರೆ ಯಾವುದು ಹೋಗುವುದಿಲ್ಲ, ಯಾಕಂದರೆ ಅವುಗಳಿಗೆ ಸಪ್ರೇಟ್ ಆಗಿ ಮಾಡಿರುವಂಥ ಹಾಗಿರುವಾಗ ಅವುಗಳು ಬೆಳಿಗ್ಗೆ ಹಾಕಿದ ಫೀಡ್ ಮಧ್ಯಾಹ್ನ ಸಂಜೆ ನಮಗೆ ಸಂಜೆ ಹಾಕಿ ತಿಂತ ಇರುತ್ತೆ. ಹೌದು. ಈಗ ಇಷ್ಟು ನಿಮ್ಮ ಈ ಕೋಳಿ ಉದ್ಯಮ ಎಷ್ಟು ಒಂದು 5 ವರ್ಷ ಆಯಿತು? ಹೌದು, 4-5 ವರ್ಷದಿಂದ ನಾವು 4-5 ವರ್ಷದಲ್ಲಿ ಹೆಚ್ಚು ಅಮೌಂಟು ಸೇಲ್ ಆದ ಕೋಳಿ ಯಾವುದು? ನಮ್ಮದು ಒಂದು 8,000 ಕೋಳಿಯನ್ನು ಹೋಗಿದೆ ಕೊಟ್ಟಿದ್ದೇವೆ ನಾವು, ಅಂದರೆ ಒಳ್ಳೆ ಕೋಳಿ. ಹಾಗೆ ನಮ್ಮದು 5,000 4,000 ಅದರದ್ದು ಹೆಚ್ಚಾಗಿ ಕೊಟ್ಟ ಕೋಳಿಗಳು ನಮ್ಮ ಹತ್ರ ಒಂದು ನಿಮಗೆ ತೋರಿಸ್ತೇನೆ. ಅದರಲ್ಲಿ ಉಂಟಲ್ಲ ಒಂದು ನಮ್ಮ ಹತ್ರ ಹೋದ ವರ್ಷ ಒಂದು 15-20 ಕೋಳಿ ಇತ್ತು, ಒಳ್ಳೆ ಕೋಳಿಗಳು. ಅಂದರೆ ನಮ್ಮದು ನಾವು ಕೊಟ್ಟದೊಂದು 5,000ಕ್ಕೆ ಕೊಟ್ಟಿದ್ದೇವೆ. ಆ ಕೋಳಿ ತಮಿಳುನಾಡಿನ 12,000 ಕೋಳಿಯನ್ನು ಗೆದ್ದಿದೆ. ಯಾಕಂದ್ರೆ 20-25,000 ಇದು ದೂರದಲ್ಲಿ ಮಾಡಿದ್ದಾರೆ. ನಮ್ಮ ಬ್ರೀಡ್ ಅಲ್ಲಿ ಅದು ಕಾಸ್ಟ್ಲಿ ಕೋಳಿ, ನಮ್ದು ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು 5,000 ಹೌದು, ಅದು 12,000 ಕೋಳಿಯನ್ನು ನಮ್ಮ ಕೋಳಿ ಗೆದ್ದಿದೆ. ಹಾಗೆ ಅಂತಲ್ಲ, ಎಲ್ಲ ಕೋಳಿಗಳು ಕೂಡ ನಮ್ಮ ಒಳ್ಳೆ ಆರೋಗ್ಯ ಒಳ್ಳೆ ನಮ್ದು ಬ್ರೀಡ್. 2-3 ಸಾವಿರ ಖಂಡಿತವಾಗಿ ಅಂಕದಲ್ಲಿ ಗೆದ್ಕೊಂಡು ಬಂದಿದ್ವಿ. ಈಗ ಇಲ್ಲಿಂದ ತಗೊಂಡು ಕೋಳಿಗೆ ಒಂದು ಅಂಕದಲ್ಲಿ ಖಂಡಿತವಾಗಿ ಗೆದ್ದು ಬಂದಿದೆ ಅಂತ ಉದಾಹರಣೆ ಸುಮಾರು ತುಂಬ ಉಂಟು. ಹೌದು. ಮತ್ತು ನಾವು ಸಹ ಹಾಗೆ ನಮ್ಮದು ನಾವು ಹೋಗುದಿಲ್ಲ, ಯಾರಾದರೂ ಬಂದು ನಾವು ಕೊಡ್ತೇವೆ, ಈಗ ಕಟ್ಕೊಂಡು ಬನ್ನಿ ಅಂತ ನಮಗೆ ಕಟ್ಟಿದ್ದಾದ್ಮೇಲೆ ಅವುಗಳನ್ನು ತಗೊಂಡು ಬಂದು ಕೊಡ್ತಾರೆ ನಮಗೆ. ಹಾಗೆ ದಿವಸ ಮೊನ್ನೆ ಅಮಾವಾಸ್ಯ ದಿನ 1-2 ಈ ರೀತಿ ಕೋಳಿಗಳನ್ನ ಕಟ್ಟಿದ್ದೇವೆ. ಆ ರೀತಿ ಬೊಳ್ಳೆಕಾವೆ ಆಗಿನ ಹೆಚ್ಚಿನ ಬೊಳ್ಳೆ ಕೋಳಿಗಳು ಹೋಗಿದ್ವಿ. ನಮ್ಮದು ಕೋಳಿ ಅಂಕದಲ್ಲಿ ಗೆದ್ದು ಬಂದಿದೆ. ಅದು ಬಟ್ ನಮ್ಮಲ್ಲಿ ಅದಕ್ಕೆ ಏಟು ಜಾಸ್ತಿ ಆಗಿತ್ತು, ಅದನ್ನು ಸಹ ಬೇರೆಯವರಿಗೆ ಕೊಟ್ಟಿದ್ದೇವೆ. ಮತ್ತೆ ಹಾಗೆ ಅಲ್ಲಿ ಮಾತ್ರ ಗೆದ್ದು ಬಂದಿದೆ. ಹೌದು. ಈಗ ಇಲ್ಲಿಗೆ ಈಗ ಗ್ರಾಹಕರು ಯಾರಾದರೂ ಬರೋದಿದ್ರೆ ಯಾವ ಟೈಮಿಗೆ ಬರಬೇಕು? ನಾವು ಅವರಿಗೆ ಜಾಸ್ತಿ ಸಂಡೇ ಹೇಳುದು, ಸಂಡೇ ಅಂದರೆ ಬೇರೆ ಟೈಮ್ ನಾವು ಸಹ ಇರುವುದಿಲ್ಲ ಮನೆಯಲ್ಲಿ. ಅಂದರೆ ಅವರಿಗೆ ಕೇಳ್ತೇವೆ, ಫೋಟೋ ಕಳಿಸ್ತೇವೆ ಯಾವುದು ಬೇಕಂತ. ಅಂದರೆ ಕೆಲವರಿಗೆ ನಾವು ಪಾರ್ಸಲ್ ಹಾಕೋರಿಗೆ ಹಾಕ್ತೇವೆ. ಹೆಚ್ಚು ಬರುವುದಾದ್ರೆ ನಾವು ಅದೇ ಸಂಡೇ ದಿನದಲ್ಲಿ ನಾವು ಹೇಳ್ತೇವೆ, ಅಂದರೆ ರಜೆ ದಿನದಲ್ಲಿದ್ದರೆ ಅಂದರೆ ಅವರಿಗೆ ಇಲ್ಲಿ ಬಂದು ಕೋಳಿಗಳನ್ನು ಅವರಿಗೆ ಬೇಕಾದ ಕೋಳಿಗಳನ್ನು ಕೊಂಡೋಗ್ಬೋದು. ಹೌದೌದು. ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ